ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ತಂಗಿ ಒಂಚೂರು ಮೆಹಂದಿ ಹಾಕ್ಸ್ಕೊಂಡ್ಳು. ಸೊ ಅಲ್ಲಿ ಸ್ವಲ್ಪ ಹಾಗೆ ನನ್ನ ಫ್ರೆಂಡೇನೆ ಅವರು ಹಾಕಿದ್ದು. ಇನ್ನು ಲಸಿ ಕುಂಗು ಸುಮ್ಮನೆ ಹಂಗೆ ಹಾಕಿದ್ರು. ಅವಳು ಒಂದು 10 ನಿಮಿಷ ಅಷ್ಟೇ ಇಟ್ಕೊಂಡಿದ್ದು. ಎಷ್ಟು ಬ್ರೈಟ್ ಆಗಿದೆ ಗೊತ್ತಾ, ನೋಡಿ ಎಷ್ಟು ಬ್ರೈಟ್ ಆಗಿದೆ. 10 ನಿಮಿಷ ಅಷ್ಟೇ. ಬಟ್ ಅವಳು ಈಟ್ ಬಾಡಿ ಇರೋದ್ರಿಂದ ಸ್ವಲ್ಪ ಬೇಗನೆ ಬ್ರೈಟ್ ಆಗಿಬಿಡುತ್ತೆ, ಡಾರ್ಕ್ ಆಗುತ್ತೆ. ಇನ್ನು ಇವತ್ತು ತಿಂಡಿ ಮತ್ತು ಬೆಳಗ್ಗೆ ಸಾಂಬಾರಿಂದ ನಾನು ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ಫಂಕ್ಷನ್ ಬೇರೆ ಹತ್ತಿರ ಬಂತು. ಸೊ ಫಂಕ್ಷನ್ August 16th ಇದೆ. ಸೊ ಹಂಗಾಗಿ ಇನ್ನು ನಮಗೆ ಜಾಸ್ತಿ ಟೈಮ್ ಇಲ್ಲ. ನಾಳೆ ಇಂಡಿಪೆಂಡೆನ್ಸ್ ಡೇ, ನಾಡಿದ್ದೇ ಫಂಕ್ಷನ್ನು. ಹಾಗಾಗಿ ಇವತ್ತು ಆಲ್ಮೋಸ್ಟ್ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇವತ್ತು ತಂಗಿಯವರು ಕೂಡ ಹೊರಟಿದ್ದಾರೆ ಅಲ್ಲಿಗೆ, ಊರಿಗೆ. ಸೊ ಹಾಗಾಗಿ ಇದೊಂದು 2 days ವ್ಲಾಗ್ ಆಗಿರುತ್ತೆ. ಇದು ಇದು ಥರ್ಸ್ಡೇ ವ್ಲಾಗ್ ಇದು. ಸೊ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಫಂಕ್ಷನ್ ಇರೋದು. ಇನ್ನು ಹಂಗಾಗಿ ಎಲ್ರಿಗೂ ತಿಂಡಿ ಆಗುತ್ತೆ ಅಂದ್ಬಿಟ್ಟು ಪುದೀನ ಸೊಪ್ಪಿತ್ತಲ್ಲ, ಸೊ ಸ್ವಲ್ಪ ಕೊತ್ತಂಬರಿ ಪುದೀನ ರುಬ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಪಲಾವ್ ಮಾಡ್ತಾಯಿದ್ದೀನಿ. ತುಂಬ ತರಕಾರಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಎಲ್ರಿಗೂ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ. ಅವರು ಕೂಡ ತಿಂಡಿ ತಿನ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ಎಲ್ರಿಗೂ ಸೇರಿ ಬಾಕ್ಸಿಗೂ ಆಗುತ್ತಲ್ಲ, ಸ್ಕೂಲು ಇದೆ ಮಕ್ಕಳಿಗೆ. ಹಂಗಾಗಿ ಈಸಿ ಆಗುತ್ತೆ. ಮತ್ತು ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀನಿ ಪಲಾವ್. ನನಗೆ ಅಷ್ಟೊಂದು ಟೊಮೆಟೊ ಬಾತ್ ಪಲಾವ್ ಇಷ್ಟ ಆಗೋಲ್ಲ. ಬಟ್ ಒಂದು ಸ್ವಲ್ಪ ಹೋಟೆಲ್ ಸ್ಟೈಲ್ ರೆಸಿಪಿ ಥರ ಮಾಡ್ತೀನಿ, ಅವಾಗ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಇನ್ನು ಇಲ್ಲಿ ಸ್ವಲ್ಪ ಜಾಸ್ತಿ ತರಕಾರಿ ಅಂದರೆ ಬೀನ್ಸು, ಬಟಾಣಿ, ಕ್ಯಾರೆಟ್ ಈ ಥರ ಸ್ವಲ್ಪ ಉದ್ದ ಕಟ್ ಮಾಡ್ಕೊಳ್ತೀನಿ. ಬೀನ್ಸು ಚೆನ್ನಾಗಿರುತ್ತೆ. ತುಂಬ ತೀರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನನಗೆ ಪಲಾವ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ. ಈ ಸೈಜಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹಾಕಿದ್ರೆ ಆಲೂಗಡ್ಡೆ ಈ ಸೈಜಲ್ಲಿ ಕಟ್ ಮಾಡ್ಕೊತೀನಿ. ಇನ್ನು ಫ್ರೋಝನ್ ಬಟಾಣಿ ಇತ್ತು, ಅದೇನಾದರೂ ಸ್ವಲ್ಪ ಒಂದು ವಾರಕ್ಕೆ ಹಾಕ್ಕೊಳ್ತೀನಿ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ದಂಗೆ. ಉಪ್ಮಾಗೆ, ಈ ಥರ ಟೊಮೆಟೊ ಬಾತು, ಪಲಾವ್ಗೆ ಎಲ್ಲ ಯೂಸ್ ಮಾಡ್ಕೊಳ್ತೀನಿ ಬಟಾಣಿ. ಇನ್ನು ಲಸಿಕೊಂದು ಸ್ವಲ್ಪ ಹೋಮ್ವರ್ಕ್ ಪೆಂಡಿಂಗ್ ಇತ್ತು. ಬರೀ ನೈಟ್ ಬಂದರೆ ಶಾಪಿಂಗ್ ಮಾಡೋದು, ಅದು ಇದು ತಿರುಗಾಡೋದೇ ಆಗ್ತಿತ್ತು. ಹಾಗಾಗಿ ಬೆಳಗ್ಗೆ ಟೈಮ್ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಕಲರಿಂಗ್ ಎಲ್ಲ ಇತ್ತು ಒಂಚೂರು. ಅವಳು ಕೂಡ ಕಲರಿಂಗ್ ಎಲ್ಲ ಮಾಡ್ಕೊತಿದ್ದಾಳೆ. ಕಲರಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಸ್ವಲ್ಪ ಔಟ್ಲೈನ್ ಆಚೆಗೆ ಹೋಗ್ದಲೇ ಒಳಗಡೆನೇ ಔಟ್ಲೈನಲ್ಲೇ ಇರೋ ಥರನೇ ಮೇಂಟೈನ್ ಮಾಡ್ತಾಳೆ. ಸೊ ಬರೀ ಶಾಪಿಂಗ್ ಅಂತಲೇ ಆಗೋಗಿತ್ತಲ್ಲ, ಹಾಗಾಗಿ. ಸೊ ಬನ್ನಿ, ಇವತ್ತು ಸ್ವಲ್ಪ ನಾನು ಶಾಪಿಂಗ್ ಮಾಡೋದಿದೆ. ಹಾಗೆ ಒಂದು ಸ್ವಲ್ಪ ಕಾಸ್ಟ್ಯೂಮ್ಸ್ ರೆಂಟ್ ಕೊಡೋದಿದೆ. ಪ್ರಕುಲ್ಗೆ ಸೋಲ್ಜರ್ ಡ್ರೆಸ್ ಹೇಳಿದರು, ಅದಕ್ಕೂ ಕೂಡ ರೆಂಟ್ಗೆ ಹೇಳಿಬಿಟ್ಟು ಬರಬೇಕು. ಸೈಜೆಲ್ಲ ಕೊಟ್ಟು ಬಂದಿದ್ದೆ. ಅವನೊಂದು ಕರ್ಕೊಂಡು ಹೋಗ್ಬಿಟ್ಟು ಸೈಜೆಲ್ಲ ನೋಡ್ತಾರೆ, ಟೇಪೆಲ್ಲ ಅಳತೆ ಮಾಡಿಬಿಟ್ಟು. ಸೊ ಹೋಗಿ ಅದನ್ನು ಕೂಡ ನಾನು ಇಸ್ಕೊಂಡು ಬರಬೇಕು. ಇನ್ನು ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಹಬ್ಬ ಬೇರೆ ಬಂತಲ್ಲ, ನಾಗರ ಪಂಚಮಿ, ಲಕ್ಷ್ಮೀ ಹಬ್ಬ ಎಲ್ಲ ಇದೆ. ನಾವು ಯುಗಾದಿ, ದಸರಾಗೆ ತುಂಬ ಮನೆ ಫುಲ್ಲು ಮೂಲೆನೂ ಕ್ಲೀನ್ ಮಾಡ್ಕೊಂಡು ಬರ್ತೀವಿ. ಫುಲ್ಲು ಡೀಪ್ ಕ್ಲೀನ್ ಇರುತ್ತೆ. ಅದ್ರ ಜೊತೆಗೆ ಪ್ರತಿದಿನ ಮಾಡ್ಕೊಳ್ತಾನೆ ಇರ್ತೀವಿ. ಆದರೂ ನಮ್ಮ ಸಮಾಧಾನಕ್ಕೆ ಒಂದು ಸ್ವಲ್ಪ ವಾರ್ಡ್ರೋಬ್ ಮೇಲ್ಮೇಲೆ, ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಬೆಡ್ಡು, ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹಾಳಾಗೋದು ಅಂದ್ರೇ ವಾರ್ಡ್ರೋಬು. ಏನಂದರೆ ಪ್ರತಿದಿನ ಬಟ್ಟೆಗಳು ಯೂಸ್ ಮಾಡ್ತಾ ಇರ್ತೀವಿ, ಹೆಂಗಂದ್ರಂಗೆ ಬಟ್ಟೆ ಇರುತ್ತೆ, ಆರ್ಗನೈಸ್ ಮಾಡೋದಕ್ಕೆ ಆಗಲ್ಲ ಸರಿಯಾಗಿ. ಹಂಗಾಗಿ ಯಾವಾಗಾನ ಈ ಥರ ಲಕ್ಷ್ಮೀ ಹಬ್ಬ ಅಂದರೆ ಒಂದು ಸ್ವಲ್ಪ ಸ್ವಚ್ಛತೆ ಜಾಸ್ತಿ ಇರಬೇಕು. ಇನ್ನೇನು ಮೊನ್ನೆ ಎಲ್ಲ ಯುಗಾದಿಗೆಲ್ಲ ಮಾಡಿದ್ವಿ ಡೀಪ್ ಕ್ಲೀನಿಂಗು. ಸೊ ಹಂಗಾಗಿ ರೂಮು, ಸ್ವಲ್ಪ ಹಾಲು, ದೇವ್ರ ಮನೆ, ದೇವ್ರನ್ನ ಕೂರಿಸೋದ ಜಾಗ, ಫುಲ್ ಹಾಲು ಮತ್ತು ಅವ್ರವ್ರ ರೂಮ್ ಅವರವರೆಲ್ಲ ಸ್ವಲ್ಪ ಮೇಲ್ಮೇಡ್ಗಳೆಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾಯಿದ್ದೀವಿ. ಸ್ವಲ್ಪ ಡ್ರಾಸಲ್ಲೆಲ್ಲ ಸ್ವಲ್ಪ ನೈಟ್ ವೇರ್ಸ್ ಎಲ್ಲ ಇರುತ್ತೆ. ಮಕ್ಕಳು, ನಂದು ಎಲ್ಲ ಬೆಡ್ ಕವರ್ಸ್ ಆಗಿರ್ಬೋದು, ಕರ್ಟನ್ಸ್ ಎಲ್ಲ, ಅಲ್ಲೂ ಸ್ವಲ್ಪ ಧೂಳು ಕೂರ್ತಾ ಇರುತ್ತೆ ಒಳಗಡೆ. ಏನಂದರೆ ಕಸ ಗುಡಿಸ್ತೀವಿ, ಅದು ಹೆಂಗೋ ಒಂದು ಸಂದಿಲಿ ಹೊರಟೋಗಿ ಸ್ವಲ್ಪ ಧೂಳು ಕೂರ್ತಾ ಇರುತ್ತೆ. ಅವಾಗವಾಗ ಧೂಳೆಲ್ಲ ಮೂಲೆಯಲ್ಲಿ ಇಷ್ಟು ಕೂರ್ತಿರುತ್ತೆ. ಅದು ಇರಬಾರ್ದು ನನಗೆ. ಸೊ ಹಂಗಾಗಿ ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಕ್ಲೀನ್ ಮಾಡಿಕೊಂಡು ಧೂಳು ತೆಗೆದು ಮತ್ತು ಅದೇ ಜಾಗಕ್ಕೆ ಬಟ್ಟೆನ ಕೂಡ ಇಡ್ತಾಯಿದ್ದೀನಿ. ಸೊ ಹಂಗಾಗಿ ಬೆಡ್ ಕವರ್ ಕೂಡ ತೆಗೆದೆ ನಾನು. ಆಮೇಲೆ ಫುಲ್ ಧೂಳೆಲ್ಲ ಹೊಡೆದ್ಮೇಲೆ ಕ್ಲೀನಾಗಿ ಬೆಡ್ ಕವರ್ ಹಾಕೋಣ ಅಂತ. ಸೊ ಇಲ್ಲಿ ವಾರ್ಡ್ರೋಬು, ಡ್ರಾಸ್ ಮತ್ತು ಬೆಡ್ ಕಾಟ್ ಇದೆಲ್ಲ ಆಯಿತು. ಇದು ಅಟ್ಯಾಚಬಲ್ ಕಾಟ್, ಹಂಗಾಗಿ ಜಾಸ್ತಿ ಕೆಳಗಡೆ ಧೂಳು ಹೋಗಿರುತ್ತೆ ಅಂತ ಏನು ನೆಸೆಸಿಟಿ ಇಲ್ಲ. ಇನ್ನು ಡ್ರೆಸ್ಸಿಂಗ್ ಟೇಬಲ್ಲು, ಮಿರರು ತುಂಬ ಗಲೀಜಾಗ್ತಾ ಇರುತ್ತೆ. ಪ್ರತಿದಿನ ಮಕ್ಕಳು ಮುಟ್ಟೋದು, ಅದು ಒಂಥರ ಫಿಂಗರ್ ಪ್ರಿಂಟ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಜಾಸ್ತಿ ಕೊಳೆ ಆಗ್ತಾ ಇರುತ್ತೆ. ಇನ್ನು ಪಕ್ಕದಲ್ಲಿ ಸ್ವಲ್ಪ ಗ್ಲಾಸಸ್ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನಾಗಿ ತೆಗೆದು, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ನಲ್ಲ ಅದನ್ನೆಲ್ಲ ತೆಗೆದು, ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲಲ್ಲಿ ಬಳೆ, ಕಾಸ್ಟ್ಯೂಮ್ಸ್ ಎಲ್ಲ ಇರುತ್ತಲ್ಲ ಅವನ್ನೆಲ್ಲ ಆಚೆಗೆ ತೆಗೆದು ಕ್ಲೀನಾಗಿ ಒರೆಸ್ಕೊಂಡೆ. ನೋಡ್ತಿದ್ದೀರಲ್ಲ, ಇದೆಲ್ಲ ಸ್ವಲ್ಪ ಹೋಮ್ ರೆಮಿಡೀಸ್, ಸ್ಕಿನ್ ಕೇರ್ DIY ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇದು ಮೊದಲು ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಈ ಥರ
ಹಚ್ಕೋತಾ ಇರ್ತೀನಿ. ಇದು ಏನಪ್ಪ ಅಂದರೆ ಒಂದು ಸ್ಪೂನ್ ಕಾಫಿ ಪೌಡರು, 1 ಸ್ಪೂನು ಕೊಬ್ಬರಿ ಎಣ್ಣೆ, ಅದನ್ನ ನಾನು ಹಚ್ಬಿಟ್ಟು ತೋರಿಸ್ತೀನಿ. ಇದು ಬಂದುಬಿಟ್ಟು ಇದು ಸ್ಕ್ರಬ್ಬು ಕೈಗೆ. ಟ್ಯಾನ್ ಆಗಿರುತ್ತೆ, ತುಂಬ ಗಾಡೀಲಿ ನಾನು ಓಡಾಡ್ತಿರ್ತೀನಲ್ವ, ಅಡುಗೆ ಮಾಡ್ತಿರ್ತೀವಿ, ಹಬ್ಬೆಗೆ ಸಣ್ಣ ಟ್ಯಾನ್ ತುಂಬ ಆಗುತ್ತೆ. ಸೊ ಹಂಗಾಗಿ ಇದ್ರದ್ದು ಮಿಕ್ಸ್ಚರ್ ಬಂದುಬಿಟ್ಟು ಶುಗರ್ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ಒಂದು 40% ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಚೂರು ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣು, ಮತ್ತು ಕಾಫಿ ಪೌಡರ್ ಒಂದು 2 ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಇದು ಸ್ಕ್ರಬ್ಬಿಂಗ್ಗೆ, ಸರಿನಾ. ಆ್ಯಂಡ್ ಇದು ಬಂದುಬಿಟ್ಟು ಫೇಸ್ ಪ್ಯಾಕ್ ಮತ್ತು ಹ್ಯಾಂಡ್ಸ್ ಪ್ಯಾಕು. ಇದರಲ್ಲಿ ಮುಲ್ತಾನಿ ಮಿಟ್ಟಿ, ನಿಂಬೆಹಣ್ಣು, ಅರಿಶಿನ, ಸ್ವಲ್ಪ ಕರ್ಡ್ ಮತ್ತು ಕಡಲೆ ಹಿಟ್ಟು. ನೀವು ಕರ್ಡ್ ಬದಲು ಹಾಲು ಕೂಡ ಹಾಕ್ಕೋಬೋದು, ರೋಸ್ ವಾಟರ್ ಹಾಕಿ ಕೂಡ ಕಲಿಸ್ಕೋಬೋದು. ನಾನು ಸ್ವಲ್ಪ ಕರ್ಡ್ ಹಾಕಿದ್ನಲ್ಲ ಜಾಸ್ತಿ, ಒಂದು ಸ್ವಲ್ಪ ನೀರು ಮಿಕ್ಸ್ ಹಾಕ್ಬಿಟ್ಟು ಮಾಡಿದ್ದೀನಿ. ಸೊ ಇದಿಷ್ಟು. ಸೊ ಮೊದಲು ಇದು ಹ್ಯಾಂಡ್ಸ್ಗೆ ಸ್ಕ್ರಬ್ ಮಾಡಿಬಿಟ್ಟು ಪ್ಯಾಕ್ ಹಾಕ್ಕೋಬೇಕು. ಇದು ಮತ್ತು ಫೇಸ್ಗೆ ಮಾಮೂಲಿ ಸ್ಕ್ರಬ್ಬು ಇದು ಸ್ವಲ್ಪ ಫೇಸ್ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ, ಹಾಗಾಗಿ ಇದು ರೆಕಮೆಂಡ್ ಮಾಡಲ್ಲ ನಾನು. ಹ್ಯಾಂಡ್ಸಿಗೆ ಕಾಲಿಗಾದರೆ ಯೂಸ್ ಮಾಡ್ಕೋಬೋದು. ಫೇಸ್ಗೆ ಮಾಮೂಲಿ ಎವರ್ ಯೂತದ್ದು ಬರುತ್ತೆ, ಕೆಫಿನ್ದು ಬರುತ್ತೆ, ಕೆಫಿನ್ ಬರುತ್ತೆ ಪ್ರಾಡಕ್ಟ್ಸ್, ಎಷ್ಟೊಂದು ಸ್ಕ್ರಬ್ ಸಿಗುತ್ತೆ, ಅದರಲ್ಲಿ ನೀವು ಸ್ಕ್ರಬ್ ಮಾಡ್ಕೋಬೋದು. ಆ್ಯಂಡ್ ಇದು ಡಾರ್ಕ್ ಸರ್ಕಲ್ಸ್ಗೆ. ಸೊ ಇದಿಷ್ಟು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇದು ಬಂದುಬಿಟ್ಟು ಸೆಟಾಫಿಲ್ದು ನಾನು ಆಯಿಲ್ ಸ್ಕಿನ್ ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ ಫಸ್ಟ್ ಸ್ಕ್ರಬ್ ಮಾಡೋದಕ್ಕಿಂತ ಮುಂಚೆ. ಸೊ ಕ್ಲೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಚೂರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಕ್ಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು, ಸರಿನಾ. ಸೊ ಕ್ಲೆನ್ಸ್ ಆದಮೇಲೆ ಸ್ಕ್ರಬ್ಬಿಂಗು, ಸ್ಟೀಮ್ ಮತ್ತು ಫೇಸ್ ಪ್ಯಾಕ್ ಇದೆಲ್ಲ ಮಾಡ್ಕೋಬೋದು. ನಾನೇನು ಸ್ಟೀಮ್ ಏನು ಹಾಕ್ಕೊಳ್ಳಲ್ಲ. ಸೊ ಹಾಗಾಗಿ ಫೇಸ್ ಮೊದಲು ವಾಶ್ ಮಾಡ್ಕೋಬೇಕು, ವೆಟ್ಟಾಗಿರಬೇಕು. ಸೊ ನೋಡಿ ಈ ಥರ ಸೆಟಾಫಿಲ್ದೇ ಬೇಕಾಗಿಲ್ಲ. ಸೊ ನೀವು ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋಬೋದು ಆರಾಮಾಗಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ, ಓಕೆನಾ. ಕ್ಲೆನ್ಸ್ ಮಾಡಿದಾಯಿತು ಚೆನ್ನಾಗಿ. ನೆಕ್ಸ್ಟ್ ಇವಾಗ ಸ್ಕ್ರಬ್ಬು. ಸೊ ನಾನು ಎವರ್ ಯೂತ್ ನ್ಯಾಚುರಲ್ಸ್ದು ವಾಲ್ನಟ್ ಸ್ಕ್ರಬ್ ಯೂಸ್ ಮಾಡ್ತೀನಿ, ಒಂದೊಂದು ಸತಿ ಕೆಫಿನ್ದು ಯೂಸ್ ಮಾಡ್ತೀನಿ. ಹಾಗೆ ಎವರ್ ಯೂತು ನನಗೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಚಾಕ್ಲೇಟ್ ಸ್ಕ್ರಬ್ ಎಲ್ಲ ಸಿಗುತ್ತೆ. ವಾಲ್ನಟ್, ಚಾಕ್ಲೇಟ್ ಎರಡರಲ್ಲಿ ಒಂದು ಯೂಸ್ ಮಾಡ್ತೀನಿ. ಸೊ ಒಂದಿಷ್ಟು ಈ ಸೈಜಲ್ಲಾದರೆ ಸಾಕಾಗುತ್ತೆ ಸ್ಕ್ರಬ್ಬು. ಸ್ವಲ್ಪ ನೀರನ್ನ ಬಿಟ್ಟು ಅಂದರೆ ಈಗ ಚೆನ್ನಾಗಿ ಕ್ಲೆನ್ಸ್ ಆದಮೇಲೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫೇಸ್ನ. ಸೊ ನೆಕ್ಸ್ಟ್ ಲೈಟಾಗಿ ಜಾಸ್ತಿ ಪ್ರೆಷರ್ ಕೊಡ್ದಲ್ಲೇ ಸ್ಕ್ರಬ್ ಮಾಡ್ಕೋಬೇಕು, ಓಕೆ. ಸೊ ಫೇಸ್ ಸ್ಕಿನ್ ಏನಿದೆ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಬೇಕಾದರೆ ಸ್ಕ್ರಬ್ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ನೀವು ಸ್ಟೀಮ್ನ ತೊಗೋಬೋದು. ತುಂಬ ಜನಕ್ಕೆ ಯಾರಿಗೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ, ಅವರು ಈ ಸ್ಟೆಪ್ ಆದಮೇಲೆ ಸ್ಟೀಮ್ ಪ್ರೊಸೆಸ್ನ ತೊಗೊಂಡು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ಕೋಬೋದು. ಸೊ ಈ ಥರ ನಿಮ್ಮಲ್ಲಿ ಏನು ಸ್ಟೀಮರ್ ಇರಬೇಕು ಅಂತಲೇ ಏನಿಲ್ಲ. ಒಂದು ಬೌಲಲ್ಲಿ ಬಿಸಿನೀರು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಬಟ್ಟೆ ಕ್ಲಾತ್ ಹಾಕ್ಕೊಂಡ್ಬಿಟ್ಟು ತೊಗೊಂಡ್ರೆ ಸ್ಟೀಮು ಸಾಕು. ಚೆನ್ನಾಗಿ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಇರೋರು ಅದನ್ನು ರಿಮೂವ್ ಮಾಡ್ಕೋಬೋದು ಆ ಟೈಮಲ್ಲಿ. ಸೊ ಸ್ಮೂತ್ಲಿ, ಜೆಂಟ್ಲಿ ಸ್ಕ್ರಬ್ನ ಮಾಡ್ಕೋಬೇಕು. ಎಲ್ಲನೂ 5 ಮಿನಿಟ್ಸ್, ಅಟ್ಲೀಸ್ಟ್ ಮಿನಿಮಮ್ 5 ಮಿನಿಟ್ಸ್ ಮಸಾಜ್ ಇರಬೇಕು, ಓಕೆ. ಆಯಿತು. ಆ್ಯಂಡ್ ನಾನು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತಿದ್ದೀನಿ. ಇಲ್ಲ ನೀವು ಟಿಶ್ಯೂ ತೊಗೊಳ್ಬೇಕಾದ್ರೂ ಕ್ಲೀನ್ ಮಾಡ್ಕೋಬೋದು. ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನಾನು ಅಂಡರ್ ಐ. ಸೊ ಫಸ್ಟ್ ಅಂಡರ್ ಐಗೆ ನಾನು ಅಪ್ಲೈ ಮಾಡಿಕೊಂಡು ಆಮೇಲೆ ಫೇಸ್ ಪ್ಯಾಕ್ನ ಹಾಕ್ಕೊಳ್ತೀನಿ. ಸೊ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಕೊಬ್ಬರಿ ಎಣ್ಣೆ 1 ಸ್ಪೂನು ಮತ್ತು ಕಾಫಿ ಪೌಡರ್ 1 ಸ್ಪೂನ್, ಎನಿ ಕಾಫಿ ಪೌಡರ್. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 15 ಮಿನಿಟ್ಸ್ ಆದರೂ ಬಿಡಬೇಕು. ಬಟ್ ಹುಷಾರು, ಕಣ್ಣತ್ರ ಜಸ್ಟ್ ಈ ಥರ ಪ್ಯಾಕ್ ಥರ ಹಾಕ್ಕೊಡೋದಷ್ಟೇ. ಏನಕ್ಕಂದರೆ ನಾವು ತುಂಬ ಲ್ಯಾಪ್ಟಾಪು, ಫೋನು, ಶೂಟಿಂಗು, ಅದು ಇದು ಎಡಿಟಿಂಗು ಅಂತ ಮಾಡ್ತಾನೆ ಇರ್ತೀವಲ್ಲ. ಸೊ ಹಾಗಾಗಿ ಇದು ಒಂದು ಒಳ್ಳೆ ವರ್ಕ್ ಆಗುತ್ತೆ. ಒಂದು ಲೈಟಾಗಿ ಮಸಾಜ್ ಕೊಟ್ಟರೆ ಸಾಕು.
ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕ್. ಸೊ ಇದೆಲ್ಲ ಆದಮೇಲೆ ಇದೊಂದು 20 ಮಿನಿಟ್ಸ್ ಬೇಕು, ಡ್ರೈ ಆಗುತ್ತೆ. ಅದೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಗ್ರಾಮ್ ಫ್ಲೋರ್ ಇದೇನೋ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಿರ್ತೀವಲ್ಲ. ಸೊ 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್. ಸೊ ಡ್ರೈ ಆಗಿದ ತಕ್ಷಣ ಕೋಲ್ಡ್ ವಾಟರಲ್ಲಿ ರಿನ್ಸ್ ಮಾಡ್ಕೋಬೇಕು. ಮತ್ತು ಈ ಥರ ಫೇಸ್ ಪ್ಯಾಕ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಸೋಪ್ ಹಾಕೋದು ಇಲ್ಲ ಫೇಸ್ ವಾಶನ್ನು ಹಾಕ್ಕೊಡೋದು, ಆಮೇಲೆ ಏನಪ್ಪ ನೆಕ್ಸ್ಟ್ ಮಾಯ್ಶ್ಚರೈಸ್ ಹಾಕೋದು ಏನೂ ಮಾಡೋಂಗಿಲ್ಲ. ಸೊ ನಾಳೆನೇ ಇನ್ನು ಸೊ ಅಟ್ಲೀಸ್ಟ್ ಒಂದು 12 hours ಆದರೂ ಬಿಡಬೇಕು, ಏನೂ ಹಚ್ಚೋಂಗಿಲ್ಲ. ಸೊ ಇನ್ನು ಇಲ್ಲೆಲ್ಲ ಕಾಫಿ ಮತ್ತು ಕೊಕೊನಟ್ ಆಯಿಲ್ನ ಹಚ್ಕೊಂಡಿದ್ದೀನಿ ಅಂಡರ್ ಐ. ಸೊ ನೋ ಪಿಗ್ಮೆಂಟೇಷನ್ನು, ಡಾರ್ಕ್ ಲಿಪ್ಸ್ ಏನಾದರೂ ಇದ್ದರೆ ಟ್ಯಾನ್ ಆಗಿದ್ರು ಸೊ ಹೊರಟೋಗುತ್ತೆ. ಸೊ ಅಟ್ಲೀಸ್ಟ್ 10 days ಒನ್ಸ್ ಈ ಥರ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿರುತ್ತೆ. ಹೋಮ್ ರೆಮಿಡೀಸ್ ಅಲ್ವಾ, ಸ್ವಲ್ಪ ಲೇಟ್ ರಿಸಲ್ಟ್ ಆದರೂ ಒಂದು ಒಳ್ಳೆ ಎಫೆಕ್ಟ್ ಇರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ಇನ್ನು ನೆಕ್ ಪಾರ್ಟಿಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಆಮೇಲೆ ನಾನು ಫೇಸ್ ತೋರಿಸ್ತೀನಿ ಎಷ್ಟು ಬ್ರೈಟ್ ಆಗಿದೆ ಅಂತ, ಓಕೆನಾ? ಸೊ ಇದನ್ನು 20 ಮಿನಿಟ್ಸ್ ಹೀಗೆ ಬೇಕು. ಹ್ಯಾಂಡ್ ಸ್ಕ್ರಬ್ ಇದು. ಸೊ ನಾನು ಇಲ್ಲಿ ವಾಶ್ ಬೇಸಿನಲ್ಲೇ ಮಾಡ್ಕೊತೀನಿ, ಎಲ್ಲ ಚೆಲ್ಲುತ್ತಲ್ವ ಹಾಗಾಗಿ. ಸೊ ಜಸ್ಟ್ ಇದರಲ್ಲಿ ಕಾಫಿ, ಶುಗರ್ ಮತ್ತು ನಿಂಬೆಹಣ್ಣು ಹಾಕಿದ್ದೀನಿ. ಜಸ್ಟ್ ಸ್ಕ್ರಬ್ಬಿಂಗ್ ಆಗುತ್ತೆ, ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಲೈಟಾಗಿ ಮಾಡ್ಕೋಬೇಕು, ಜಾಸ್ತಿ ಫೋರ್ಸಾಗಿ ಮಾಡ್ಕೋಬಾರ್ದು. ಏನಕ್ಕಂದರೆ ರೆಡ್ನೆಸ್ ಆಗಿಬಿಡುತ್ತೆ ಕೆಲವರಿಗೆ, ಸೆನ್ಸಿಟಿವ್ ಸ್ಕಿನ್ ಇದ್ದರೆ. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಿದ್ರೆ ಮಾಡ್ಕೋಬೋದು. ಸೊ ಚೆನ್ನಾಗಿ 2 ಹ್ಯಾಂಡ್ಸ್ಗೂ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಮಾಡಿದಾಯಿತು. ಈಗ ಸೇಮ್ ಏನಿದೆ ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು. ಫೇಸ್ ಪ್ಯಾಕ್ ಮತ್ತು ಹ್ಯಾಂಡ್ಸ್ ಪ್ಯಾಕ್ ಕೂಡ ಫುಲ್ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ತುಂಬ ಟ್ಯಾನ್ ಆಗೋದೆ ನಮಗೆ ಫೇಸ್ ಮತ್ತು ಹ್ಯಾಂಡ್ಸ್. ಸೊ ಹಾಗಾಗಿ ಇದು ಡ್ರೈ ಆಗೋವರೆಗೂ ಸೊ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಬೋತ್ ಹ್ಯಾಂಡ್ಸು ಸ್ಕ್ರಬ್ ಒಂದು 5 ಮಿನಿಟ್ಸ್ ಮಾಡಿಬಿಟ್ಟು ಲೈಟ್ ಜೆಂಟಲಾಗಿ ವಾಶ್ ಮಾಡಿಬಿಟ್ಟು ಸೊ ಡೈರೆಕ್ಟ್ ಈ ಥರ ಸೊ ಹ್ಯಾಂಡ್ ಪ್ಯಾಕ್ 2 in 1 ಇದು ಹ್ಯಾಂಡ್ ಪ್ಯಾಕ್ ಇರೋದು. ಸೊ ನೋಡಿ ಈ ಥರ. ಸೊ ಇದು ಡ್ರೈ ಆದಮೇಲೆ ಸೊ ಮಾಡಿಕೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಯೂಸ್ ಮಾಡ್ತಾ. ನಾನೇನು ಫೇಸ್ ವಾಶ್ ಏನೂ ಮಾಡಿಲ್ಲ, ಆ್ಯಂಡ್ ಕ್ರೀಮ್ ಕೂಡ ನಾನು ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡಿಲ್ಲ. ಜಸ್ಟ್ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಿರೋದು. ತುಂಬ ಸ್ಮೂತಾಗಿದೆ, ನನಗೆ ಫೀಲ್ ಆಗ್ತಿದೆ. ಪ್ಲಸ್ ಒಂದು ಸ್ವಲ್ಪ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಸೊ ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನೋಡಿ, ಅವಾಗಲೂ ಸ್ವಲ್ಪ ವೇರಿ ಇದೆ ಸ್ಕಿನ್ಗೆ. ಆ್ಯಂಡ್ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಕ್ಲೆನ್ಸರ್, ಸ್ಕ್ರಬ್ ಮತ್ತು ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡಲ್ಲ ತುಂಬ ಸಾಫ್ಟಾಗಿ ಗ್ಲೋಯಿಂಗ್ ಆಗಿದೆ. ಸೊ ಟ್ಯಾನ್ ಏನೇ ಇದ್ದರೂ ರಿಮೂವ್ ಆಗುತ್ತೆ, ಪಿಗ್ಮೆಂಟೇಷನ್ಸ್ ಆ ಥರ. ಸೊ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ಹ್ಯಾಂಡ್ಸ್ಗೂ ಅಷ್ಟೇ. ಸೊ ಹ್ಯಾಂಡ್ಸಿಗೆ ಮಾತ್ರ ನಾನು SPF ಕ್ರೀಮ್ ಲೋಷನ್ ಹಚ್ಚಿದ್ದೀನಿ ಅಷ್ಟೇ, ಏನಕ್ಕಂತ ಸ್ಕ್ರಬ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ ಹಾಗಾಗಿ. ಸೊ ಫೇಸ್ಗೆ ನೋ ಫೇಸ್ ವಾಶ್, ನೋ ಕ್ರೀಮ್, ನೋ ಮಾಯ್ಶ್ಚರೈಸರ್, ನಾಳೆ ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟೇ. ಸೊ ಮಳೆ ಬಂತು, ಸೊ ಹೋಗಿ ಕಾಫಿ ಮಾಡಿಕೊಂಡು ಕುಡಿಯೋಣ ಬನ್ನಿ. ಇದೆಲ್ಲ ಪ್ರೊಸೀಜರ್ ಮಾಡಬೇಕು ಅಂದರೆ 1 hour ಆದರೂ ಬೇಕೇ ಬೇಕಾಗುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ 1 hour ನಮಗೋಸ್ಕರ ಟೈಮ್, ಒಂದೇ ಒಂದು ಸ್ಕಿನ್ ಕೇರ್, ಒಂದು ಹೇರ್ ಕೇರ್ ಒಂದು ವೀಕಲ್ಲಿ ಒನ್ಸ್ ಮಾಡಿಕೊಂಡ್ರೆ ನಮಗೂ ಟೈಮ್ ಇರುತ್ತೆ. ನಮ್ಮ ಕೇರ್ನ ನಾವೇ ನೋಡ್ಕೋಬೋದು. ಸೊ ಏನಕ್ಕಂದರೆ ಅವ್ರ ಸ್ಕಿನ್ ಕೇರ್, ಅವ್ರ ಹೇರ್ ಕೇರ್ ಅವರೇ ನೋಡ್ಕೋಬೇಕು, ಬೇರೆ ಯಾರೂ ಬಂದು ನೋಡೋಕ್ಕಾಗಲ್ವಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಮಳೆ ಬೇರೆ ಬರ್ತಿತ್ತಲ್ಲ, ತುಂಬ ರೇರ್ ಮಾಡೋದು ನಾನು ಮ್ಯಾಗಿ, ನೀವು ನೋಡಿರ್ತೀರ. ಸೊ ಈ ಮಳೆ ಬರ್ತಿತ್ತಲ್ಲ, ಸ್ವಲ್ಪ ಅವ್ರಿಗೂ ಚಿಲ್ಲಾಗಿರಲಿ ಅಂದ್ಬಿಟ್ಟು ಮಕ್ಳಿಗೊಂದು ಸ್ವಲ್ಪ ಬಿಸಿ ಮ್ಯಾಗಿ ಮಾಡಿಕೊಟ್ಟೆ. ಇನ್ನು ಇದು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. DIY ಮನೆ ಹೋಮ್ ರೆಮಿಡೀಸ್ ಯಾವತ್ತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಮಾಡಿರಿ. ಏನಕ್ಕಂದರೆ ಕೆಲವ್ರಿಗೆ ಒಂದೊಂದು ಐಟಮ್ ಅಲರ್ಜಿ ಇರುತ್ತೆ, ಅಂದರೆ ರ್ಯಾಷಸ್ ಆಗೋದೆಲ್ಲ ಇರುತ್ತೆ. ಈಗ ಎಕ್ಸಾಂಪಲ್ ಪ್ರಕುಲ್ಗೆ ಕಡಲೆ ಹಿಟ್ಟು ಅಂದರೆ ಆಗಲ್ಲ. ಕಡಲೆ ಹಿಟ್ಟು ಹಚ್ಚಿದ ತಕ್ಷಣ ಅವ್ನಿಗೆ ಗುಳ್ಳೆ ಥರ ರ್ಯಾಷಸ್ ಆಗೋದಕ್ಕೆ ಶುರುವಾಗುತ್ತೆ. ಬಟ್ ಲಶಿಕಂಗೆ ಆಗಲ್ಲ. ನಾನು 2-3 ಟೈಮ್ಸ್ ಚೆಕ್ ಮಾಡಿದ್ದೀನಿ ಪ್ರಕುಲ್ಗೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಆಗ್ತಿತ್ತು, ಆಮೇಲೆ ಒಂದು ಸಲ ಒಂದು 4 years 5 years ಗ್ಯಾಪ್ ಇಟ್ಟು ನೋಡಿದ್ರೆ ಮತ್ತೆ ಅದೇ ಥರನೇ ಆಗ್ತಿತ್ತು. ಆನ್ ಬಾಡಿಗೆ ಸೆಟ್
ಸೆಟ್ಟೇ ಆಗಲ್ಲ, ಫುಲ್ ರ್ಯಾಷಸ್ ಒಂಥರ ಅಲರ್ಜಿ ಥರ ಆಗೋಗ್ಬಿಡುತ್ತೆ ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ. ಸೊ ಹಂಗಾಗಿ ನೋಡ್ಕೊಂಡು ಮಾಡಿ. ಇನ್ನೊಂದು ಸ್ವಲ್ಪ ಇವತ್ತು ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತಿಂಡಿ ಮತ್ತು ಸಾಂಬಾರು, ಹಾಗೆ ಒಂದು ಸ್ವಲ್ಪ ಇದೇನೋ ಕಾಸ್ಟ್ಯೂಮ್ಸ್ ಇಸ್ಕೊಂಬರ್ಬೇಕು ರೆಂಟಿಂದ. ಅಲ್ಲಿ ಏನಕ್ಕಂದರೆ ರಶ್ ಇರುತ್ತೆ, ಅಲ್ಲಿ ಏನೋ ತೊಗೊಳಕ್ಕೂ ರಶ್ಶು, ಅಲ್ಲಿ ಅಳತೆ ಕೊಡೋದಕ್ಕೂ ರಶ್ಶು. ಒಂದೊಂದು ಸಲ ಎಷ್ಟು ಬೇಗ ನಾವು ಟೈಮ್ ನೋಡಿಕೊಂಡು ಒಂದು ಟೈಮಲ್ಲಿ ಹೋಗಿ ಬಂದರೆ ಬೇಗನೆ ಇಸ್ಕೊಂಡು ಬರ್ಬೋದು. ಏನೂ ಮಾಡೋಕ್ಕಾಗಲ್ಲ. ಇಂಡಿಪೆಂಡೆನ್ಸ್ ಡೇ ಅಂದರೆ ತುಂಬ ಜನ ಬಂದಿರ್ತಾರೆ, ಅದು ಇದು ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಳೋದಕ್ಕೆ. ಇನ್ನು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬಸಳೆ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಕಡಲೆಬೇಳೆ, ಉಪ್ಪು, ಜೀರಿಗೆ ಹಾಕಿದ್ದೀನಿ ಇಷ್ಟು, ಮತ್ತು ಅಕ್ಕಿ ಹಿಟ್ಟು. ಇದ್ರ ಜೊತೆಗೆ ರಾಗಿ ಹಿಟ್ಟು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಮಸಾಲೆ ರೊಟ್ಟಿ. ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡು ಬಟ್ಟೆ ಮೇಲೆ ತಟ್ತೀನಿ. ಸುಮಾರು ಸಲ ರೆಸಿಪಿನ ತೋರಿಸಿದ್ದೀನಿ. ಆಮೇಲೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿಲಿ ಸ್ವಲ್ಪ ಏನೋ ನೀರಿರುತ್ತಲ್ಲ ಅದು ಬಿಟ್ಕೊಳ್ಳುತ್ತೆ. ಬಸಳೆ ಸೊಪ್ಪಿತ್ತು ಮನೇಲಿ ಮಾತ್ರ, ಹಾಗಾಗಿ ಅದೊಂದು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಇದಕ್ಕೆ ಸಬಾಕ್ಸಿ ಸೊಪ್ಪು, ಪಾಲಕ್ ಸೊಪ್ಪು, ಯಾವ್ದು ಸೊಪ್ಪು, ಮೆಂತ್ಯ ಸೊಪ್ಪು, ಈ ಥರ ಯಾವ್ದು ಬೇಕಾದರೂ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಬೋದು. ನೀರನ್ನ ಹಾಕಿಬಿಟ್ಟು ಕಾಟನ್ ಬಟ್ಟೆ ಮೇಲೆ ನಾನು ತಟ್ಬಿಟ್ಟು ಹೆಂಚು ಮೇಲೆ ಹಾಕ್ತೀನಿ. ಅದೇ ನನಗೆ ಈಸಿ ಆ್ಯಂಡ್ ಬೇಗ ಕೂಡ ಆಗೋಗುತ್ತೆ. ಈ ಥರ ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡ್ರೆ ಸಾಕು. ಇನ್ನು ಒಂದಿಷ್ಟಿಷ್ಟೇ ರೊಟ್ಟಿ ತೊಗೊಂಡು ಕ್ಲೀನಾಗಿ ಬರುತ್ತೆ ಬಟ್ಟೆ ಮೇಲೆ ತಟ್ಕೊಂಡ್ರೆ. ಕಾಟನ್ ಒಂದು ಕರ್ಚೀಫ್ ಬರುತ್ತಲ್ಲ, ಸೊ ಅದ್ರ ಮೇಲೆ ತಟ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ. ಇನ್ನು ಒಂದು ಕಡೆ ನಾನು ಸಾಂಬಾರು, ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೇಳೆ ಬೇಯಿಸಿದ್ದೀನಿ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮಿಕ್ಸಿಗೆ ಹಾಕಿದ್ರೆ ಸುಮ್ಮನೆ ಟೈಮ್ ವೇಸ್ಟು. ಒಂದು ಕಾಯಿ ತುರಿ ಏನಿದೆ, ಕಾಯಿ ಮಾತ್ರ ಮಿಕ್ಸಿಗೆ ಹಾಕ್ಕೊಂಡು ಕಾಯಿ ಹಾಲು ಮಾತ್ರ ಹಾಕ್ತೀನಿ ಟೇಸ್ಟಿಗೆ. ಇನ್ನು ಇದು ಬೀಟರಲ್ಲೇ ಮಾಡ್ಕೊಂಬಿಡ್ತೀನಿ ಬೇಳೆನ. ಚೆನ್ನಾಗಿ ಬೀಟ್ ಆಗುತ್ತೆ, ಸ್ಮ್ಯಾಶ್ ಆಗಬೇಕು ಬೇಳೆ ಅಲ್ವಾ, ಹಾಗಾಗಿ ಸ್ವಲ್ಪ ಒಂದು 80-90% ಸ್ಮ್ಯಾಶ್ ಆದರೆ ತರಕಾರಿ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಬೀಟೆ ನಂಗೆ ತುಂಬ ಇಷ್ಟ ಆಯಿತು. ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು, ಸಿಗುತ್ತೆ ನೋಡಿ. ಕೇಕ್ ಮಾಡೋದಕ್ಕೆ, ಎಗ್ ಬೀಟ್ ಮಾಡ್ಕೊಳ್ಳೋದಕ್ಕೆ, ಮಜ್ಜಿಗೆ ಮಾಡೋಕ್ಕೆ, ಈ ಥರ ಬೇಳೆ ಸ್ಮ್ಯಾಶ್ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಬಂದ್ವಿ ಕಾಸ್ಟ್ಯೂಮ್ಸ್ ಹತ್ರ. 1 ಗಂಟೆಗೆ ಲಶಿಕಾನ ಕರ್ಕೊಂಡೇ ಬಂದೆ ನಾನು. ಫ್ರೆಂಡ್ಸ್ ಇಲ್ಲೇ ಕಾಯಿರಿ ಅಂದರು. 1 ಗಂಟೆಗಿತ್ತು. 1 ಗಂಟೆಗಿತ್ತು. ಸೊ ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಬಂದೆ. ಒಂಚೂರು ಚೌಲಿ ಎಲ್ಲ ತೊಗೊಂಡೆ ಇಲ್ಲೇ SS ಪುರಮಲ್ಲಿ. ಇರಲಿ ಎಲ್ಲದಕ್ಕೂ ಯೂಸ್ ಆಗುತ್ತಂತ ಎಲ್ಲ ಜೋಡಿಸ್ಕೊತಿದ್ದಾರೆ. ರಶ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಬೇಗನೆ ಬಂದೆ. ಇನ್ನೊಂದು 10 ಮಿನಿಟ್ಸ್ ಕಾಯಿರಿ ಅಂತ ಹೇಳ್ತವ್ರೆ. ಕಾಸ್ಟ್ಯೂಮ್ಸ್ ಇಸ್ಕೋಬೇಕು ಸೋಲ್ಜರ್ದು. ನಾಳೆ ಪ್ರಕುಲ್ದು ಇದೆಯಲ್ಲ ಇಂಡಿಪೆಂಡೆನ್ಸ್ ಡೇ, ಹಾಗಾಗಿ ಇಬ್ರಿಗೂ ಇದೆ. ಇವಳಿಗೆ ಹೋಗ್ಬೇಕು ಫಸ್ಟು. ಅವನದೇನಾದ್ರು ಲೇಟ್ ಇದ್ದರೆ ಹೋಗ್ಬೋದು ಇಲ್ಲಿ ಮುಗಿಸ್ಕೊಂಡು. ಗೊತ್ತಿಲ್ಲ ಒಬ್ಬರದ್ದು ಕವರ್ ಮಾಡ್ತೀನೋ ಇಲ್ಲ ಇಬ್ಬರದ್ದು ಕವರ್ ಆಗುತ್ತೋ ಗೊತ್ತಿಲ್ಲ. ಸೊ ಇವತ್ತಿನ್ನೂ ಬಟ್ಟೆ ಬೇರೆ ಪ್ಯಾಕ್ ಮಾಡ್ಕೋಬೇಕು. ನಾಳೆ ಸಂಜೆಯಿಂದ ಓಡ್ತಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಒಂದು ರೂಮ್ ಸ್ಟೇ ಮಾಡ್ತಾರೆ. ಸೊ ರೂಮಲ್ಲಿ ಇರೋದು, ಯಾಕಂದರೆ ಅವ್ರ ಮನೇಲಿ ತುಂಬ ಜನ ಇರ್ತಾರಲ್ವ, ಹಂಗಾಗಿ ನಮಗೂ ಕಂಫರ್ಟಬಲ್ ಇರೋಲ್ಲ, ಅವ್ರಿಗೂ ಕಂಫರ್ಟಬಲ್ ಇರೋಲ್ಲ ಅಂತ ಸ್ನಾನ ರೆಡಿ ಆಗೋದು ಎಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ರೂಮ್ ಸ್ಟೇ ಮಾಡ್ತಿದ್ದಾರೆ. ಸೊ ಹಂಗಾಗಿ ನಾಳೆ ಸಂಜೆನೇ ಓಡ್ತೀವಿ. 4 ಅವರ್ಸ್ ಬೇಕು, ಆಗಲ್ಲ, ಕಷ್ಟ. ಹಂಗಾಗಿ ಟೆಸ್ಕೋ ಕಾದು ಒಂದು 20-25 ಮಿನಿಟ್ಸ್ ಕಾದೆ. ಸೋಲ್ಜರ್ ಡ್ರೆಸ್ ಕೊಟ್ಟರು, ನಾಳೆ ರೆಡಿ ಮಾಡಿ ಕಳಿಸ್ಬೇಕು. ಸೊ ಒಂದು 6 ಐಟಮ್ಸ್ ಏನೋ ಇದೆ. ಹ್ಯಾಟು, ಶರ್ಟು ಮತ್ತು ಪ್ಯಾಂಟು, ಗನ್ನು, ಬೆಲ್ಟು ಮತ್ತು ಇದೊಂದು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಸೋಲ್ಜರ್ ಡ್ರೆಸ್ ಹಾಕ್ತಿರೋದು ಪ್ರಕುಲ್ ಆ್ಯಕ್ಚುಲಿ. ಆ್ಯಂಡ್ ನಾನು ಚೋಲಿ ತೊಗೊಂಬಂದೆ. ಅಂದರೆ ಎಷ್ಟೊಂದು ಥರ ತೋರಿಸಿದ್ರು, ಯಾವುದೂ ಚೆನ್ನಾಗಿರಲಿಲ್ಲ. ಇದು ನ್ಯಾಚುರಲ್ ಹೇರ್ಸ್ ಥರನೇ ಕಾಣಿಸುತ್ತೆ. ನನಗೇನಂದರೆ ಇದಕ್ಕೊಂದು ನೋಡಿ ಕೂಮ್ ಕೂಡ ಕೊಟ್ಟಿದ್ದಾರೆ. ನನಗೆ ಉದ್ದ ಜಡೆ, ಫುಲ್ ಲಾಂಗ್ ಹೇರ್ಸ್ ಇರೋದಕ್ಕೆ ಇಷ್ಟ ಆಗುತ್ತೆ ಜಡೆ ಹಾಕ್ಕೊಂಡ್ರೆ ಸ್ಯಾರಿಗಳಿಗೆ. ಈಗ ನಮ್ಮ ಹತ್ರನೇ ಒಂದಿದ್ರೆ ಯಾವಾಗ ಬೇಕಾದರೂ ಹಬ್ಬಕ್ಕೆ, ಅಕೇಶನ್ಗೆಲ್ಲನೂ ಹಾಕೋಬೋದು. ಸೊ ಎಲ್ಲ ಥರ ಚೌಲಿ ಇದೆ, ಎಕ್ಸ್ಟೆನ್ಷನ್ ಇದೆ ನನ್ನ ಹತ್ರ. ಮತ್ತು ಈ ಚೌಲಿ, ಈ ಬಿಳ್ಳೆಗಳು ಬರುತ್ತಲ್ಲ ಅದು ಇದೆ. ಬಟ್ ಈ ಥರದ್ದು ಇರಲಿಲ್ಲ. ಇದು ತುಂಬ ಚೆನ್ನಾಗಿದೆ, ಲಾಂಗ್ ಆಗಿದೆ. ಸೊ ಇಲ್ಲಿಂದನೇ ಹಾಕೋತೀವಲ್ಲ, ಇಷ್ಟುದ್ದ ಬರುತ್ತೆ. ಆ್ಯಂಡ್ ನ್ಯಾಚುರಲ್ ಹೇರ್ಸ್ ಥರನೇ ಇದೆ ಇದು ನೋಡೋದಕ್ಕೆ. ಸ್ವಲ್ಪ ಕಾಸ್ಟ್ಲಿ. ಬೇರೆವೆಲ್ಲ ತೋರಿಸಿದ್ರು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಇದು ಸ್ಮೂತಾಗಿದೆ, ನಮ್ಮ ಹೇರ್ಸ್ ಹೆಂಗಿದೆಯೋ ಹಾಗೆ ಸ್ಮೂತಾಗಿದೆ. ಸೊ ಪರವಾಗಿಲ್ಲ, ಒಂದ್ಸಲನೇ ಅಲ್ವಾ ಇನ್ವೆಸ್ಟ್ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಅದು ಪರವಾಗಿಲ್ಲ ಅಂತ ತೊಗೊಂಡೆ. ಚೆನ್ನಾಗಿದೆ ನೋಡಿ. ನನಗೆ ಇಷ್ಟು ಲಾಂಗ್ ಹೇರ್ಸ್ ಯಾವಾಗ ಬೆಳೆಸ್ಕೊತೀನೋ ಗೊತ್ತಿಲ್ಲ. ಇಷ್ಟು ಲಾಂಗ್ ಹೇರ್ಸ್ ಬಂದರೆ ಇವೆಲ್ಲ ಬೇಕಾಗೇ ಇಲ್ಲ. ಬಟ್ ಅಲ್ಲಿವರೆಗೂ ಬೇಕಲ್ಲ, ಇದೇನು ವೇಸ್ಟೇ, ನಮ್ಮ ಮಕ್ಕಳಿಗೂ ಯೂಸ್ ಆಗುತ್ತೆ ಇದು. ಸೊ ಇದಕ್ಕೆ ಕೂಮ್ ಒಂದು ಕೊಟ್ಟಿದ್ದಾರೆ. ಚೆನ್ನಾಗಿ ಹಿಂಗೆ
ಬಾಚಿಕೊಂಡು ಕೂಮ್ ಮಾಡಬೇಕು. ಸೊ ಇದಕ್ಕೆ ಸ್ವಲ್ಪ ಕೂಮ್ ಮಾಡಬೇಕು, ಸ್ವಲ್ಪ ಸಿಕ್ಕೆಲ್ಲ ಇದೆ ಕೆಳಗಡೆ, ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಸ್ಯಾರಿಗಳಿಗೆ. ನಾವು ಲಕ್ಷ್ಮೀ ಹಬ್ಬಕ್ಕೂ ಕೂಡ ಹಾಕೋಬೋದು. ಯಾವಾಗಲೂ ಒಂದೇ ಥರ ರೊಟೀನು ಹೇರ್ ಸ್ಟೈಲ್ಸ್ ಮಾಡಿಕೊಂಡು ಬೋರ್ ಆಗ್ಬಿಟ್ಟಿದೆ ನಮಗೂ. ಲಾಂಗ್ ಹೇರ್ಸ್ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಯಾವಾಗಲೂ ಒಂದೇ ಸಲ ಅಲ್ವಾ, ಸೊ ಹಾಗಾಗಿ ಇದಕ್ಕೆ ಇನ್ನು ಜಡೆಗೆ ಇಂಥ ಏನೋ ಈ ಥರದ್ದು ಬೇಕಾಗುತ್ತೆ ರಬ್ಬರ್ ಬ್ಯಾಂಡ್ಸು. ಸೊ ಎರಡೇ ತೊಗೊಂಡಿದ್ದೀನಿ, ಎಲ್ಲ ಆಲ್ಮೋಸ್ಟ್ ಇದೆ. ಇನ್ನೊಂದು ಲಸಿಕಂಗೆ ಸ್ಟಿಕ್ಕರ್ ತೊಗೊಂಡೆ, ಚಿಕ್ಕವು ಪಾಪಗೂ ಚೆನ್ನಾಗಿರುತ್ತೆ, ಲಸಿಕಂಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ತೊಗೊಂಡೆ. ಸೊ ಅಷ್ಟೇ, ಇವಾಗ ರಾತ್ರಿ ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು. ಸೀರೆ ಆಮೇಲೆ ತೋರಿಸ್ತೀನಿ ಯಾವ ಥರದ್ದು ಅಂದ್ಬಿಟ್ಟು, ಯಾವ ಕಲರು ಏನು ಎಲ್ಲ ನಾನು ನಿಮಗೆ ಸೀರೆ ತೋರಿಸ್ತೀನಿ, ಓಕೆನಾ. ಸೊ ಫ್ರೆಂಡ್ಸ್, ಪ್ಯಾಕಿಂಗ್ ಆಗ್ತಿದೆ. ಸೊ ಮೊದಲು ಮಕ್ಕಳಿಗೆಲ್ಲ ಗ್ಲೌಸ್ ಇಟ್ಕೊಳ್ತೀನಿ, ಯಾಕಂದರೆ ನಾಳೆ ಮಧ್ಯಾಹ್ನನೇ ಹೋಗೋದ್ರಿಂದ ಬೇಕಾಗುತ್ತೆ. ಅವತ್ತೇ ಅಂದರೆ ಒಂದು ಎಕ್ಸ್ಟ್ರಾ ಒಂದು ಜೊತೆ ಎಲ್ಲೂ ಆಗ್ತಿತ್ತು. ಈಗ ನಾಳೆಗೆ ಅಂದರೆ ನಾಳೆ ಒಂದು ಜೊತೆ ಬೇಕು, ಮತ್ತು ಸಂಡೇಗೆ ನಾವೇನು ಹಾಕೋತೀವಿ ಆ ಡ್ರೆಸ್ಸು, ಆಮೇಲೆ ಅಲ್ಲಿಂದ ಹಂಗೆ ಬರೋಕ್ಕಾಗಲ್ಲ, ಅಲ್ಲಿಂದ ಒಂದು ಡ್ರೆಸ್ ಹಾಕೋಬೇಕು. ಸೊ ಈಗ ನೋಡಿದ್ದೀರಾ, ಲಸಿಕನ್ ಬರ್ತ್ಡೇಗೆ ತೊಗೊಂಡಿದ್ದು, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸಕ್ಕತ್ತಾಗಿದೆ ಈ ಫ್ರಾಕು. ಸೊ ಹಂಗಾಗಿ ಟ್ರೆಡಿಷ್ನಲ್ ವೇರು, ಎತ್ನಿಕ್ ಫ್ರಾಕ್ ಇದು. ಆಮೇಲೆ ಅವಳುಗಳು ತಿರುಗಾಡೋಕ್ಕೆ ಆಟಾಡೋಕ್ಕೆ ಚೆನ್ನಾಗಿರುತ್ತೆ, ಶೆಕೆ ಇರಲ್ಲ ಅಂದ್ಬಿಟ್ಟು ಸೊ ಇದನ್ನೇ ಹಾಕ್ತಾಯಿದ್ದೀನಿ. ಸುಮ್ಮನೆ ತೊಗೊಂಡು ವೇಸ್ಟ್ ಆಗಿಬಿಡುತ್ತೆ ನೋಡಿ. ಇದೇ ಡ್ರೆಸ್ ಎಷ್ಟು ಸ್ಪೇಸ್ ಹಿಡಿಯುತ್ತೆ ಅಂತ. ಇನ್ನು ಪ್ರಕೃತಿಗೆ ಮಾಮೂಲಿ ಇದು ಅವತ್ತು ರಾಮರಾಜಲ್ಲಿ ಗೋಲ್ಡ್ ಕಲರು ಪಂಚೆ ಮತ್ತು ಶರ್ಟ್ ತೊಗೊಂಡಿದ್ದು, 2 ಚೆಕ್ಸ್ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಹಾಕೋತಾನೆ. ಸೊ ಎಲ್ಲ ಟ್ರೆಡಿಷ್ನಲ್ ವೇರ್. ಸೊ ನಂದು ರೇಷ್ಮೆ ಸೀರೆ ಬಂದುಬಿಟ್ಟು ಪಿಂಕ್ ಮತ್ತು ಗ್ರೀನ್, ಅದನ್ನು ಹೇಳಿದ್ನಲ್ಲ ಒಂದೇ ಸಲನೇ ಹಾಕಿದ್ದೆ. ಅದು ಶಿಖಾ ನನ್ನ ಹೊಟ್ಟೆಲಿತ್ತು. ಸೊ ಅದು ಬ್ಲೌಸ್ ಎಲ್ಲ ಸ್ವಲ್ಪ ಲೂಸ್ ಇತ್ತು, ಎಲ್ಲ ಟೈಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಗ್ರೀನು ಪಿಂಕ್ ಆಲ್ವೇಸ್ ಟ್ರೆಡಿಷ್ನಲ್ಲು, ಸಾಂಪ್ರದಾಯಿಕವಾಗಿರುತ್ತೆ ಸ್ಯಾರಿ ಕಲರು. ಸೊ ಅದು ತೋರಿಸ್ತೀನಿ ನಾನು ಪ್ಯಾಕ್ ಮಾಡುವಾಗ. ಇನ್ನೂ ಸ್ಯಾರಿ ಡ್ರೇಪ್ ಮಾಡ್ಕೋಬೇಕು ಇವಾಗ. ಇದು ಸೆರಗ್ ಡ್ರೇಪ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ರೇಷ್ಮೆ ಸೀರೆಗೆ ಯಾವಾಗಲೂ ನಾನು ಹಿಂದೆನೇ ಡ್ರೇಪ್ ಮಾಡ್ಕೊಳ್ತೀನಿ. ಬೇರೆ ಮಾಮೂಲಿ ಸೀರೆ ಅಂದರೆ ಇನ್ಸ್ಟೆಂಟಾಗಿ ಸೀರೆ ಉಟ್ಕೊಳ್ತೀನಿ. ರೇಷ್ಮೆ ಸೀರೆ ಮಾತ್ರ ಡ್ರೇಪ್ ಹಾಕ್ಕೊಳ್ಳೇಬೇಕು. ನಾನು ತುಂಬ ಕಷ್ಟ, ನಿಮಗೂ ಗೊತ್ತು ಎಷ್ಟು ಕಷ್ಟ ಅಂತ. ಸ್ಯಾರಿ ವೇರ್ ಮಾಡೋದು, ಇದು ಒಂದು ಸಲ ವೇರ್ ಮಾಡಿದೆ ಅಷ್ಟೇ. ಇದು ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್. ಇದು ಚೆನ್ನಾಗಿದೆ. ಇದು ಫುಲ್ ರೇಷ್ಮೆ, ಈ ಥರ ಬೋಟಿಕ್ ವರ್ಕಲ್ಲಿ ಫುಲ್ ಡಿಸೈನ್ ಮಾಡಿಸಿದ್ದು. ಸೊ ಈ ಸ್ಯಾರಿ ಒಂದೇ ಸಲನೇ ಹಾಕ್ಕೊಂಡಿದ್ದು, ಸೊ ಹಂಗಾಗಿ ವಿಡಿಯೋದಲ್ಲಿ ಎಲ್ಲೂ ಇರೋಲ್ಲ. ಸೊ ಸೀರೆ ಬಂದ್ಬಿಟ್ಟು ಫುಲ್ಲು ಗ್ರೀನ್ ಮತ್ತು ಬಾರ್ಡ್ರ್ ಈ ಥರ ಇದೆ, ಏನೋ ಉದ್ದ ಬಾರ್ಡ್ರು ಚೆನ್ನಾಗಿದೆ. ಇದು ಸ್ವಲ್ಪ ಡ್ರೇಪ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳೋಣ ಅಂತ. ಎಷ್ಟೋ ವರ್ಷದಿಂದ ಹಂಗೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಸುಕ್ಕೆಲ್ಲ ಆಗಿರುತ್ತೆ. ಡ್ರೈ ಕ್ಲೀನ್ ಕೊಟ್ಟಿರ್ತೀವಲ್ಲ, ಅದು ಸುಕ್ಕಾಗಿರುತ್ತೆ. ಸೊ ಇದು ಫುಲ್ಲು ಗ್ರೀನ್ ವಿತ್ ಬಾರ್ಡ್ರ್ ಈ ಥರ ಇದೆ, ಬಿಗ್ ಬಾರ್ಡ್ರ್ ಇದೆ, ಚೆನ್ನಾಗಿದೆ. ಇದೆಲ್ಲ ಈ ಥರ ಇದೆ. ಒಂದೇ ಸಲ ಡ್ರೇಪ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳೋಣ ಅಂತ. ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಈ ಥರ